ನಿಮ್ಮ ಆಪ್ರೇಷನ್ ಎಲ್ಲಾಯಿತು? ಸುಗುಣ ಹಾಸ್ಪಿಟ್ಲ್. ಸಿಗ್ನಲ್ ಮೆಹಂದಿ ಹಾಕೋನು ಅವ್ನು ಹುಡುಗಿ ಆಗ್ಬಿಟ್ನಂತೆ. ಏನಂದ್ರು ಅಮ್ಮ ರೆಸ್ಪಾನ್ಸ್? ಕಾಲ್ ಮಾಡಿದೆ, ಅಮ್ಮ ನಾನು ಈ ಥರ ಆಗಿದ್ದೀನಿ ಅಂತ. ಅವ್ರು ಹಳ್ಳಿ ಜನ ಅಲ್ವಾ, ಅದೆಲ್ಲ ಹೆಂಗಾಗುತ್ತೆ, ಕಾಮಿಡಿ ಮಾಡ್ತಾಯಿದ್ಯಾ, ಜೋಕ್ಸ್ ಮಾಡ್ತಾಯಿದ್ಯಾ ಅಂತ. ವಿಡಿಯೋ ಕಾಲ್ ಮಾಡು ಅಂತ ಬಟ್ಟೆ ಬಿಚ್ಚದೆ ತೋರಿಸ್ದೆ. ಇದನ್ನು ನಾನು ತುಂಬ ಅಂತ ಹೇಳಿದ್ರೆ ತುಂಬ ಕಷ್ಟದಲ್ಲಿದ್ದೀನಿ. 5 ವರ್ಷ ನೀನು ನನ್ನನ್ನು ಬೆಳೆಸಿ ಇವಾಗ ನೀನು ಯಾರು ಅಂತ ಬಿಟ್ಟು ಗೊತ್ತೇ ಇಲ್ಲ ಅಂತ ಹೇಳಿದ್ಮೇಲೆ ಡೆಫಿನೆಟ್ಲಿ ನಾನು ಕೇಳ್ತೀನಿ, ನೀನು ಚೂಲ್ಗೋಸ್ಕರ ಹೋಗ್ಬಿಟ್ಟು ಮಲ್ಕೊಂಡಿದ್ದೀಯಾ? ದಿನದಿಂದ ಬೆಳೆಸಿದವಳು, ನನಗೇನೋ ಹಿಜಡನೋ ಚಕ್ಕನೋ ಏನೇ ಇರ್ಬೋದು, ನೀನು ನಮ್ಮಮ್ಮ ತಾನೆ, ನಿನ್ಗೆ ಗೊತ್ತಿಲ್ಲ ಅದನ್ನೇ ನಾನು ಬೆಳೆದ್ಬಿಟ್ನಾ? ಇವಾಗ ನಾನು ಹುಡುಗ ಆಗ್ಬಿಟ್ಟು ಪೂಜೆ ಮಾಡ್ದ ಅಂದರೆ ದಟ್ಸ್ ಫೈನ್. ಓಕೆ. ಈ 4 ಗೋಡೆಗಳ ಮಧ್ಯೆ ನನ್ನ ಜೀವನ ನಡೀತಾ ಇದೇನೋ ಅಂದಂಗೆ ಅನ್ನಿಸ್ತಾ ಇತ್ತು. ನಿಮ್ಮ ಆಪ್ರೇಷನ್ ಎಲ್ಲಾಯಿತು? ಸುಗುಣ ಹಾಸ್ಪಿಟ್ಲ್. ಸುಗುಣ ಹಾಸ್ಪಿಟಲ್, ಇಲ್ಲೇ ರಾಜಾಜಿನಗರ. ಓಕೆ, ಹೇಗಾಯಿತು ಆ ಪ್ರೊಸೀಜರ್? ಲೈಕ್ ಮೊದಲು ನಮಗೆ ಕೌನ್ಸಿಲಿಂಗ್ ಮಾಡ್ತಾರೆ. ಲೈಕ್ ಅವ್ರಿಗೆ 2-3 ಸತಿ ಕೌನ್ಸಿಲಿಂಗ್ ಕರೆಸ್ತಾರೆ. ನೀವು ಯಾಕೆ ಈ ಥರ ಆಗಬೇಕು ಅಂತಿದ್ದೀರಾ, ಏನಕ್ಕೋಸ್ಕರ, ನಿಮ್ಮ ಫೀಲಿಂಗ್ಸ್ ಯಾವ ಥರ ಬರುತ್ತೆ, ಏನು ಫೀಲಿಂಗ್ಸ್ ಇರುತ್ತೆ ಅದೆಲ್ಲ ಕೇಳ್ತಾರೆ. ಯಾವ ಥರ ಫೀಲಿಂಗ್ಸ್ ಏನು ಅಂತೇಳಿ ಅದಾದಮೇಲೆ ಲೈಕ್ ಅವರು ಓಕೆ. ಎಷ್ಟಾಗುತ್ತೆ ಅದು ಖರ್ಚು ಪ್ರೊಸೀಜರ್? ಲೈಕು ನಿಮಗೆ ಡಿಪೆಂಡ್ಸ್ ಆಗುತ್ತೆ, ನೀವು ಓಕೆನಾ. ಲೈಕ್ ಕೆಲವೊಬ್ಬರಿಗೆ 8 ಲ್ಯಾಕ್ ಆಗುತ್ತೆ, ಕೆಲವೊಬ್ಬರಿಗೆ 5 ಲ್ಯಾಕ್ ಆಗುತ್ತೆ. ನಂದು 8 ತನಕ ಆಗಿದೆ. 8 ತನಕ. ಹೇಗೆ ಒದಗಿಸಿದ್ರಿ? ಮನೇಲಿ ಸಪೋರ್ಟ್ ಇಲ್ಲ, ಏನು ಇಲ್ಲ? ನಾನು ಅದೇ ಹೇಳ್ತಾ ತಿಂತಾನೆ, ಮೆಹಂದಿ ಪ್ರೊಫೆಷ್ನಲಾಗಿ ಕೆಲಸ ಮಾಡ್ತಾಯಿದ್ದೆ. ನಾನು ಯಾವುದೇ ಆಗಿರೋಕ್ಕಂಥ ಇವೆಂಟ್ಗೆ ಏನಾದರೂ, ನಾನು ಅವಾಗ ಬಾಯ್ ಇದ್ದಾಗೇನೆ ನಮ್ಮದು ಎಂಟರ್ಕ್ರಿಸ್ಟ್ ಕಾಲೇಜ್ ಫೆಸ್ಟ್ ನಡೀತಾ ಇತ್ತು ತಾನೆ, ಅಲ್ಲಿ ಎಲ್ಲ ಹುಡುಗಿರು ಕೂತ್ಕೊಂಡ್ರೆ ನಾನು ಒಬ್ಬನೇ ಹುಡುಗ ಕೂತ್ಕೊಂಡ್ಬಿಟ್ಟು ಮೆಹಂದಿ ಬಿಡಿಸ್ತಾ ಅಂದರೆ ನನ್ನ ಫಸ್ಟ್ ಪ್ರೈಸ್ ನಾನು ಪಕ್ಕ ಅಂದರೆ 200% ಗೊತ್ತಿತ್ತು. ಓಕೆ, ನೀವು 15ನೇ ವರ್ಷಕ್ಕೆ ಬ್ಯಾಂಗ್ಳೂರಿಗೆ ಬರ್ತೀರಾ. ಸೊ ಅದಾದಮೇಲೆ ಎಷ್ಟನೇ ವರ್ಷಕ್ಕೆ ನೀವು ಇದು ಮಾಡ್ಕೊತೀರಾ? ನಾನು ಲಾಕ್ಡೌನ್ ಟೈಮಲ್ಲಿ ಮಾಡ್ಕೊತಿರೋದು. ಲಾಕ್ಡೌನ್ ಟೈಮ್. ಓಕೆ. ಲಾಕ್ಡೌನ್ ಟೈಮಲ್ಲಿ ಮಾಡ್ಕೊತಿರೋದು. ಲಾಕ್ಡೌನ್ ಟೈಮಲ್ಲಿ ಆಪರೇಷನ್ ಮಾಡ್ಕೊಂಡ್ರೆ ಎಲ್ಲ ಲಾಕ್ಡೌನ್ನಲ್ಲಿದ್ದು ತಾನೆ, ಎಲ್ಲನೂ ಮನೆಯಲ್ಲೇ 2-3 ತಿಂಗಳು ಆರಾಮ್ಸಿ ರೆಸ್ಟ್ ಮಾಡಿದೆ. ಅದಾದಮೇಲೆ ಕೆಲಸ ಮಾಡಬೇಕು ಅಂತಬಿಟ್ಟು ಸ್ಟಾರ್ಟ್ ಮಾಡಿದೆ. ನಾನು ತುಂಬ ಅಂದರೆ ಕೆಲಸದವ್ರನ್ನ ಗ್ರೂಪಲ್ಲೇ ಕೆಲಸ ಮಾಡ್ತಾಳು. ನಾನು ಅವ್ರಿಗೆ ಹೇಳ್ದೆ, ನಾನು ಹಿಂಗೇನು ಚೇಂಜ್ ಆಗಿದ್ದೀನಿ ಅಂತ. ಎಷ್ಟು ಪಬ್ಲಿಸಿಟಿ ಮಾಡಿಬಿಟ್ರು ಅಂತೇಳಿದ್ರಿ ಅವರು. ನೀವು ಅವಾಗಲೇ ನನ್ನ ಹೆಸರು ಕೇಳಿದ್ರಿ ಅಲ್ಲ, ನಾನು ಹೇಳಿಲ್ಲ ತಾನೇ, ನನ್ನ ಹೆಸರು ಕುದ್ದೂಸ್ ಅಂತ, ಅಬ್ದುಲ್ ಕುದ್ದೂಸ್ ಅಂತ. ಆ್ಯಕ್ಚುಲಿ ನಾನು ಮುಸ್ಲಿಮ್. ಎಷ್ಟು ಪಬ್ಲಿಸಿಟಿ ಮಾಡಿಬಿಟ್ರು ಅಂತೇಳ್ದ ಅಂದರೆ, ಅಯ್ಯೋ ಅವ್ನು ಕುದ್ದೂಸ್ ಇದ್ನಲ್ಲ ಮೆಹಂದಿ ಹಾಕೋನು, ಅವ್ನು ಹುಡುಗಿ ಆಗ್ಬಿಟ್ನಂತೆ ಅಂತಬಿಡು ಬೆಂಗಳೂರು ಫುಲ್ಲು ಹಿಂಗೆ ಅಂತೇಳಿದ್ರೆ ಕಾಲ್ ಮೇಲೆ ಕಾಲ್, ಯಾಕೆ ಚೇಂಜ್ ಆಗಿದೆಯಾ, ನೀನು ಚೆನ್ನಾಗಿದೆ ತಾನೇ, ಹಂಗೆ ಹಿಂಗೆ ಅದು ಇದು. ಅಯ್ಯೋ ನನ್ನ ಲೈಫ್ ನಾನು ಹೆಂಗೆ ಬದುಕಬೇಕು ಅಂತಬಿಟ್ಟು ನಾನು ಚೆನ್ನಾಗಿ ಗೊತ್ತಿದ್ದೆ ಅಲ್ವಾ. ಓಕೆ ಬಿಡು, ಇವ್ರು ಕಾಲ್ ಮೇಲೆ ಕಾಲ್ ಮಾಡ್ತಾರೆ, ಟೆನ್ಷನ್ ಮಾಡ್ಕೋಬಾರ್ದು ಅಂತಬಿಟ್ಟು ಸುಮ್ಮನೆ ಅದೇ. ಏನೂ ಇಲ್ಲ, ಲೈಕ್ ಎಲ್ಲ ಅಮೌಂಟ್ ಖರ್ಚಾಯಿತು, ಬಾಡಿಗೆಗೂ ಕಷ್ಟ ಆಯಿತು, ಏನು ಮಾಡಲಿ ಅಂದಂಗೆ ತುಂಬ ಅಂದರೆ ತುಂಬ. ನನ್ನ ಹತ್ರ ಫ್ರೆಂಡ್ಸ್ ಇದ್ದಾನಲ್ಲ, ನೀನು ಮಾಡಿಸ್ಕೊಂಬಂದಿದ್ಯಾ, ನಾನೇನು ಮಾಡಲಿ, ಇರು ಅಂದರೆ ಇರ್ತೀನಿ, ಹೋಗು ಅಂದರೆ ಹೋಗ್ತೀನಿ, ಆ ರೇಂಜಿಗೆ ಬಂದುಬಿಟ್ಟ. ಓಕೆ. ಅಯ್ಯೋ ಏನು ಮಾಡೋದು ಅಂತ ಬಿಟ್ಟು ಗೊತ್ತಾದ್ಮೇಲೆ ನಾನು ಮನೇಲಿ ಹೇಳಬೇಕು ನನಗೆ ಆಪರೇಷನ್ ಆಗಿದೆ ಅಂತ. ಅಮ್ಮಗೆ ಕಾಲ್ ಮಾಡಿದೆ. ಅದಕ್ಕಿಂತ ಮುಂಚೆಗೆ ನನಗೆ XYZ ಗೊತ್ತಿರೋಕ್ಕಂಥ ಪರಿಚಯ ಮನೆ ಪಕ್ಕ ಅಕ್ಕ ಒಬ್ಬರು ಗೊತ್ತಿದ್ರು, ತುಂಬ ಕ್ಲೋಸು. ಅವ್ರಿಗೆ ಹೇಳಿದೆ ನನಗೆ ಈ ಥರ ಆಗಿದೆ. ಅಮ್ಮಗೆ ಕಾಲ್ ಮಾಡಿದೆ. ಏನಂದ್ರು? ಅಮ್ಮಗೆ ಕಾಲ್ ಮಾಡಿದೆ, ಅಮ್ಮ ನಾನು ಈ ಥರ ಆಗಿದ್ದೀನಿ ಅಂತ. ಅವ್ರು ಹಳ್ಳಿ ಜನ ಅಲ್ವಾ, ಅದೆಲ್ಲ ಹೆಂಗಾಗುತ್ತೆ, ಕಾಮಿಡಿ ಮಾಡ್ತಾಯಿದ್ಯಾ, ಜೋಕ್ಸ್ ಮಾಡ್ತಾಯಿದ್ಯಾ ಅಂತ. ನಮ್ಮ ಅಣ್ಣಂದು ಸ್ಮಾರ್ಟ್ಫೋನ್ ಇತ್ತು, ವಿಡಿಯೋ ಕಾಲ್ ಮಾಡು ಅಂತ ಬಟ್ಟೆ ಬಿಚ್ಚದೆ ತೋರಿಸ್ದೆ. ನಮ್ಮಮ್ಮ ಫುಲ್ಲು ಶಾಕ್ ಅಂದರೆ ಶಾಕು. ನೀನು ಯಾರು ಅಂತ ನಮ್ಗೆ ಗೊತ್ತೇ ಇಲ್ಲ, ನಮ್ಗೆ ಕಾಲ್ ಮಾಡಿಬಿಡ, ಒಂದೇ ಮಾತಲ್ಲಿ ಕಾಲ್ ಕಟ್ ಮಾಡಿಬಿಟ್ರು. ಏನೂ ಅವ್ರು ಕೇಳಿಲ್ಲ, ನೀನು ಯಾಕೆ ಹಿಂಗಾಗಿದೆಯಾ, ಏನಕ್ಕೆ ಹಿಂಗಾಗಿದೆಯಾ ಅಂತ ಬಿಟ್ಟು ನಮ್ಮ ಅಮ್ಮನ ನಾನು ಅರ್ಥ ಮಾಡ್ಸೋಕ್ಕೆ ಟ್ರೈ ಮಾಡಿದೆ. ಓಕೆ, ನಾನು ಇವಾಗ ಆಗ್ಬಿಟ್ಟಿದ್ದೀನಿ, ನಾನು ತುಂಬ ಅಂತ ಹೇಳಿದ್ರೆ ತುಂಬ ಕಷ್ಟದಲ್ಲಿದ್ದೀನಿ. ನನಗೊಂದು ಹೊತ್ತು ಊಟಕ್ಕೂ ಕಷ್ಟ ಆಗ್ತಾಯಿದೆ. ನೀನೇನೂ ಮಾಡಬೇಡ, ನಿನ್ಗಿವತ್ತು ನಿನ್ಗೆ ಊಟ ಹಾಕಿದ್ಯಾ ಅಮ್ಮ, ನೀನು ನನಗೆ ಊಟ ಕೊಡು, ನಾನು ದುಡ್ಡು ಕೊಡು ಅಂತಲೂ ನಾನು ನೀನು ಕೇಳಲ್ಲ. ನಾನು ಕಷ್ಟದಲ್ಲಿದ್ದೀನಿ, ಜಸ್ಟ್ ನೀನು ನನ್ನ ಹತ್ರ ಮಾತಾಡು, ಏನೂ ಆಗೋಲ್ಲ, ನಾನು ಇದ್ದೀನಿ ಅಂತೇಳ್ಬಿಟ್ಟು ಧೈರ್ಯ ಹೇಳು. ನಾನು ಹೆಂಗೆ ಅಂತೇಳಿದ್ರೆ ಹೆಂಗೆ ಬೆಳೆದ್ಬಿಟ್ಟಿದ್ದೆ ಅಂತೇಳ್ದೆ ಅಂದರೆ ದುರಹಂಕಾರ ಅಂತಾರಲ್ಲ,
ನನ್ನ ಹತ್ರ ಕಲೆ ಇದೆ, ಒಳ್ಳೆ ಕಲೆ ಕಲ್ತ್ಕೊಂಡಿದ್ದೀನಿ ನಾನು. ಏನು ಕೈ ಬಿಟ್ರು ನನ್ನ ಕಲೆ ನನ್ನ ಕೈ ಬಿಡಲ್ಲ, ನನ್ನ ಕಲೆ ನಂಬ್ಕೊಂಬಿಟ್ಟಾದ್ರೂ ನಾನು ಇದು ಮಾಡ್ಕೊತೀನಿ ಅನ್ನೋಕೊಂದು ಧೈರ್ಯದ ಮೇಲೆ ನಾನು ಬಂದೆ. ಕಾಲ್ ಮಾಡ್ತಾ ಇದ್ದೇನೆ, ಎಲ್ಲರೂ ಕಾಲ್ ಮಾಡ್ತಾ ಇದ್ದೀನಿ, ನನ್ನ ಕೆಲಸ ಇದ್ರೆ ಹೇಳು, ಕೆಲಸ ಇದ್ರೆ ಹೇಳು. ನಮಗೆ ಇವಾಗ ಕೆಲಸ ಬರ್ತಾ ಇಲ್ಲ, ನಾನು ಹೇಳ್ತೀನಿ ಕೆಲಸ ಇದ್ರೆ ಏನು ಬೇಜಾರು ಮಾಡ್ಕೋಬೇಡ, ಹೇಳ್ತೀನಿ ಕೆಲಸ ಇದ್ರೆ ಅಂತ. ಹ್ಞೂ ಆಯಿತು. ಎಷ್ಟೋ ಚೆನ್ನಾಗಿ ನಾನು ಕಾಲ್ ಮಾಡ್ತಾ ಇದ್ದೆ, ಕೆಲಸ ಇದ್ರೆ. ಅಯ್ಯೋ, ನಾನು ಬೇರೆ ಮನೇಲಿದ್ದರೆ ಅವ್ರಿಗೆ ಬಾಡಿಗೆಲಿಂದ ಕಳಿಸೇ ಬಿಟ್ರು, ಎಷ್ಟು ದಿನ ಅಂತ ಬಿಟ್ಟು ಇಟ್ಕೊತಾರೆ. ಹೇಳ್ತೀನಿ ಕೇಳಿ, ಇಷ್ಟು ಅಂತ ಹೇಳ್ದ ಅಂತಾರೆ, ಎಷ್ಟು ಕಷ್ಟ ಆಯಿತು ಅಂತ ಹೇಳ್ತಾ ಅಂದರೆ ಬಾಡಿಗೆ ಕಟ್ಟಿಲ್ಲ. ನಮ್ಮ ಅಮ್ಮಗೆ ನಾನು ಕಾಲ್ ಮಾಡ್ತಾ ಇದ್ದೆ, ನಮ್ಮ ಅಣ್ಣಗೆ ಕಾಲ್ ಮಾಡ್ತಾ ಇದ್ದೆ. ನೀನು ಮಾಡ್ಕೊಂಡಿದ್ಯಾ, ನೀನು ಅನ್ಭವಿಸು, ನಮಗೇನು ಹೇಳ್ತೀಯ, ನಮಗೇನಾದರೂ ಕೇಳ್ಬಿಟ್ಟು ಮಾಡಿದ್ಯಾ, ಓಕೆ ನಾನು ಮಾಡಿದ್ದೀನಿ ಅಂತ ಬಿಟ್ಟು ನೀನು ಹೇಳ್ತಾ ಇದ್ದೆ ತಾನೇ, ನಾನು ತಪ್ಪು ಅಂತ ಬಿಟ್ಟು ಹೇಳ್ತಾ ಇದ್ದೆ ತಾನೇ, ಐ ಅಗ್ರಿ, ನಾನು ಒಪ್ಕೊತೀನಿ, ನಾನು ತಪ್ಪು ಮಾಡಿದ್ದೀನಿ. ತಪ್ಪು ಮಾಡಿದವ್ರಿಗೆ ಒಂದು ಶಿಕ್ಷೆ ಅಂತ ಬಿಟ್ಟಿದ್ದೆ ಇರೋದು, ಹೌದಲ್ವಾ? ಒಂದು ಯಾರಾದರೂ ಒಂದು ಕಳ್ಳ ಏನಾದರೂ ತಪ್ಪು ಮಾಡ್ದ ಅಂದರೂ ಒಂದು 10 ವರ್ಷ 15 ವರ್ಷ 1 ವರ್ಷ 2 ವರ್ಷ ಶಿಕ್ಷೆ ಅಂತ ಬಿಟ್ಟಿರುತ್ತೆ. ನನ್ನ ಶಿಕ್ಷೆ ಕೊಡು, ನಾನು ಒಪ್ಕೊತೀನಿ, ಓಕೆನಾ? ಇವಾಗ ನಾನು ನಿನ್ನ ಮಗು ತಾನೆ, ನೀನೇ ತಾನೆ ನಾನು ಎತ್ತಿರೋದು. 9 ತಿಂಗಳು ನೀನು ಹೊಟ್ಟೆಲಿ ಇಟ್ಕೊಂಡು ಇಷ್ಟೊಂದೆಲ್ಲ ನಾನು ಪ್ರೀತಿ ಕೊಟ್ಟು 15 ವರ್ಷ ನೀನು ನನ್ನನ್ನು ಬೆಳೆಸಿ, ಇವಾಗ ನೀನು ಯಾರು ಅಂತ ಬಿಟ್ಟು ಗೊತ್ತೇ ಇಲ್ಲ ಅಂತ ಹೇಳಿದ್ಮೇಲೆ ಡೆಫಿನೆಟ್ಲಿ ನಾನು ಕೇಳ್ತೀನಿ, ನೀನು ಚೂಲ್ಗೋಸ್ಕರ ಹೋಗ್ಬಿಟ್ಟು ಮಲ್ಕೊಂಡಿದ್ದೀಯಾ? ನಿಜ ಅಲ್ವಾ? ಮಕ್ಕಳು ಎಲ್ಲರೂ ಮಾಡ್ತಾರೆ ರೀ, ಮಕ್ಕಳು ಯಾರು ಮಾಡಲ್ಲ? ಮಕ್ಕಳು, ಪ್ರಾಣಿ ಪಕ್ಷಿ ಎಲ್ಲರೂ ಮಾಡ್ತಾರೆ. ಮಕ್ಕಳು ಇವಾಗ ನಮ್ಮ ಮಕ್ಕಳು ಅಂತ ಹೇಳ್ದ ಅಂದರೆ ನಾವೇ ತಾನೇ ಅರ್ಥ ಮಾಡ್ಕೊಳೋದು. ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ಇವಾಗ ನೀವು ಒಂದು ವ್ಯಕ್ತಿನ ಅರ್ಥ ಮಾಡ್ಕೊಳಕ್ಕೆ ಎಷ್ಟು ದಿನ ಬೇಕು? 1 ವಾರ, 1 ತಿಂಗಳ? ನೀನೇ ತಾನೇ ನನಗೆ ಅಷ್ಟು ದಿನದಿಂದ ಬೆಳೆಸಿದವಳು. ನನಗೇನೋ ಹಿಜಡನೋ ಚಕ್ಕನೋ ಏನೇ ಇರ್ಬೋದು, ನೀನು ನಮ್ಮಮ್ಮ ತಾನೇ, ನಿನ್ಗೆ ಗೊತ್ತಿಲ್ಲ ಅದನ್ನೇ ನಾನು ಬೆಳೆದ್ಬಿಟ್ನಾ? ಹಾಂ, ನಿನ್ನ ಸ್ವಾರ್ಥಕ್ಕೋಸ್ಕರ ನೀನು ಅದನ್ನು ನನ್ನ ಮಗ ಅದಲ್ಲ, ನೀನು ಅದು ಗಂಡಸು ಅಂತ ಬಿಟ್ಟು ಮುಚ್ಚೋಕ್ಕೋಸ್ಕರ ನನ್ನ ಜೀವನದಲ್ಲಿ ನೀನು ಆಟ ಆಡಿರ್ತಾನೆ. ಇವಾಗ ನಾನು ಮಾಡಿದ ತಪ್ಪ, ಅವ್ರು ಮಾಡಿದ ತಪ್ಪ? ಅವತ್ತಿನ ದಿನವೇ ನೀನು ಗೊತ್ತಾಯಿತು ಅಂತ ಹೇಳಿದಾದ್ರೆ ನನ್ನ ಮಗ ಈ ಥರ, ನನ್ನ ಮಗ ಈ ಥರನೇ ಇದ್ದಾನೆ ಅಂತ ಬಿಟ್ಟು ಯಾರಿಗಾದ್ರೂ ಗೊತ್ತೇ ಆಗುತ್ತೆ ರೀ. ಇವಾಗ ಹುಡುಗನ ಬಟ್ಟೆ ಹಾಕ್ಕೊಂಬಿಟ್ಟು ನಡ್ದ ಅಂತ ನಿಮ್ಗೆ ಡೌಟ್ ಬರುತ್ತೆ, ಯಾಕೆ ಇವ್ನು ಹುಡುಗಿ ಥರ ಮಾಡ್ತಾ ಇದ್ದಾನೆ, ಏನೋ ಒಂದು ಚೇಂಜಸ್ ಇರ್ಬೋದಾ ಅಂತ ಬಿಟ್ಟು. ನೀನು ಅಷ್ಟು ದಿನದಿಂದ ನೀನು ನೋಡ್ತಾ ಇದೀಯ ಅಂತ ಹೇಳಿದ್ಮೇಲೆ ನಿನ್ಗೆ ಗೊತ್ತಿರ್ಬೋದು ತಾನೆ, ಆವಾಗಲೇ ಸಾಯಿಸ್ಬಿಡ್ಬೇಕಾಗಿತ್ತು ತಾನೆ, ಆವಾಗಲೇ ಏನಾದರೂ ಮಾಡ್ಬೋದಾಗಿತ್ತು ತಾನೆ. ಯಾಕೆ ನೀನು ಮಾಡಿಲ್ಲ ನನಗೆ? ಇವಾಗ ಬಂದುಬಿಟ್ಟು ನೀನೇ ತಪ್ಪು ಮಾಡಿದ್ಯಾ ಅಂತಬಿಟ್ಟು ಹೇಳ್ತಾ ಇದೆಯಾ. ಇಷ್ಟು ದೊಡ್ಡ ಬ್ಯಾಂಗ್ಳೂರಲ್ಲಿ ನಾನು ಎಲ್ಲೋಗ್ಬಿಟ್ಟು ಜೀವನ ಮಾಡಬೇಕು, ನಾನು ಎಲ್ಲೋಗ್ಬಿಟ್ಟು ಬದುಕಬೇಕು, ಹೌದಲ್ವಾ? ನಾನು ಬಂದಿರೋದು ನನಗೇನು ಅಂತಂದರೆ ಏನೂ ಗೊತ್ತಿಲ್ಲ, ನಾನು ತುಂಬ ಹಳ್ಳಿಲಿಂದ ಬಂದವಳು. 9 ವರ್ಷ ಆಯಿತು. ನೀನು ತಪ್ಪು ಮಾಡಿದ್ಯಾ ಅದು ಬಿಟ್ಟು ಬೇರೆ ಏನೂ ಕೇಳ್ತಾ ಇಲ್ಲ ನೀವು. ನೀನು ಇವಾಗ್ಲೂ ಅದೇ, ಇವಾಗ್ಲೂ ನಮಗೆ ವರ್ಷಕ್ಕೆ 2 ಹಬ್ಬ ಬರೋದು, ದೊಡ್ಡ ಹಬ್ಬ ರಂಜಾನ್ ಬಕ್ರೀದು. ಅವತ್ತಾದ್ರೂ ಕಾಲ್ ಮಾಡಬೇಕಲ್ವ? ಕರೆಯೋದು ಬಿಡಿ, ಕಾಲ್ ಮಾಡಬೇಕಲ್ವ, ನೀನು ಹೆಂಗಿದೀಯಾ ಅಂತ. ಅದೂ ಇಲ್ಲ, ನಮ್ಮ ಮನೆಯಲ್ಲೇ ನಮ್ಮ ಸ್ವಂತ ಅತ್ತೆ ತೀರ್ಕೊಂಡಿದ್ದಾರೆ, ಮನೆ ಮುಂದೆನೇ ಹೆಣ ಇಟ್ಕೊಂಬಿಟ್ಟು ಎತ್ತಿದ್ದಾರೆ. ಕರ್ತಿಲ್ಲ, ಯಾರು ಹೇಳೇ ಇಲ್ಲ. ಅಮ್ಮನ ಹತ್ರ ಮಾತಾಡಬೇಕು ಅನಿಸ್ದಾಗೆಲ್ಲ ಮಾತಾಡಲ್ಲ. ನಿಮ್ಗೆ ಅನಿಸಿಲ್ಲ ಮಾತಾಡಬೇಕು? ನನಗೆ ಅನಿಸಿಲ್ಲ. ಹೇಗಿದ್ದೀರಾ? ಹಂಗೆ ಹೇಳ್ತಾರೆ, ತಾಯಿ ಹಂಗೆ ಹಿಂಗೆ ಅದು ಇದು, ಏನೂ ಅಲ್ಲ. ನಾನು ತುಂಬ ಟೈಮ್ ಮಾತಾಡಿದ್ದೀನಿ, ಏನಾದರೂ ದುಡ್ಡಿದ್ರೆ ಹಾಕಪ್ಪ ಅಂತ ಬಿಟ್ಟು ಹೇಳಿದರು 2-3 ಸತ. ನಾನು ಹಾಕ್ತೀನಿ, ನಾನು ಬರ್ಬೋದಾ? ಅಯ್ಯೋ ಬೇಡ 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 ಬೇಡ, ದುಡ್ಡು ಕೇಳ್ತಾರೆ, ಬರೋದು ಬೇಡ. ನಮ್ಮದು ತುಂಬ ದೊಡ್ಡ ಫ್ಯಾಮ್ಲಿ, ನಮಗೆ ಜಾತಿಲಿಂದಾನೇ ಹೊರಗಡೆ ಇಟ್ಬಿಡ್ತಾರೆ. ನೀನು ಅದ್ರಾಗ ಬೇರೆ ಎಲ್ಲ ಮನೆ ಎತ್ಕೊಂಡ್ಬಿಟ್ಟೆಲ್ಲ ಕುಣಿತೀಯ, ಭಂಡಾರ ಹೆಚ್ಕೊಂಡ್ಬಿಟ್ಟೆಲ್ಲ ಕುಣಿತೀಯ. ಹೌದು, ನಾನು ಕುಣಿತೇನೆ. ಈ ಮುಸ್ಲಿಮಲ್ಲಿ ಹೇಗೆ ಅಂದರೆ ಮುಸ್ಲಿಮ್ ಅಲ್ಲ ಒಂದೇ ಇದು ಮಾಡಬೇಕು ಅದಂತಿಲ್ಲ. ನಮ್ಮದು ಉತ್ತರ ಕರ್ನಾಟಕ, ನಾವು ದರ್ಗಾ ದುರ್ಗಾ ಒಂದೇ ಥರ ನೋಡ್ತೀವಿ, ಹೌದಲ್ವಾ? ಇವಾಗ ನಾನು ಹುಡುಗ ಆಗ್ಬಿಟ್ಟು ಪೂಜೆ ಮಾಡ್ದ ಅಂದರೆ ದಟ್ಸ್ ಫೈನ್. ನಾನು ಇದು ಹಾಕೊಂಡ್ಬಿಟ್ಟು ಸೀರೆ ಹಾಕೊಂಡ್ಬಿಟ್ಟೆಲ್ಲ ದೇವ್ರ ಎತ್ಕೊಂಡ್ಬಿಟ್ಟು ಭಂಡಾರ ಎತ್ಕೊಂಡ್ಬಿಟ್ಟೆಲ್ಲ ಕುಣಿತೀನಿ ತಾನೆ. ಏನು ಅನ್ಕೊಂಡ್ಬಿಡ್ತಾರೆ ಜನ, ನನ್ನ ಜಾತಿಲಿಂದ ಹೊರ್ಗಡೆ ಇಟ್ಬಿಡ್ತಾರೆ. ನಾನು ನಮ್ಮ ಅಕ್ಕಂಗಿರ ಮುಖ ತೋರ್ಸೋಕ್ಕಾಗಲ್ಲ, ಅವ್ರ ಮುಖ ಯಾಕಾಗಲ್ಲ? ಅಯ್ಯೋ, ನಾನೇನು ತಪ್ಪು ಮಾಡಿದ್ದೀನಿ? ನಾನು ನಿಜ ಹೇಳ್ತಾ ಇದ್ದೀನಿ ತಾನೆ, ನಾನು ಇದಲ್ಲ ಅದಲ್ಲ ನಾನು ಇದು ಅಂತಬಿಟ್ಟು ನಿಜ ಹೇಳ್ತಾ ಇದ್ದೀನಿ ತಾನೆ. ನಿಜ ಹೇಳಿದ್ರು ನನಗೆ ಯಾರು ಒಪ್ಕೊಳ್ಳಲ್ವಾ? ಈ ರಿಯಾಲಿಟಿನ ಯಾರು ಒಪ್ಕೊಳ್ಳೋಕ್ಕಂಥ ಪರಿಸ್ಥಿತಿನದಲ್ಲ ಅಲ್ವಾ? ಎಲ್ಲರೂ ಸುಮ್ಮನೆ ನಮ್ಮ ಫ್ಯಾಮಿಲಿದಲ್ಲಿ ಎಲ್ಲರಿಗೂ ಗೊತ್ತಿದೆ ನಾನು ಚೇಂಜ್ ಆಗಿದ್ದೀನಿ ಅಂತ. ಎಲ್ರಿಗೂ ಗೊತ್ತಿದೆ. ಸುಮ್ಮನೆ ಕೇಳೋದು, ಅಯ್ಯೋ ನಿಜವಾಗ್ಲೂ ಆಗಿದ್ದಾರಾ ಅಂತ. ಅದು ನನ್ನ ಹತ್ರ ಬಂದ್ಬಿಟ್ಟು ಕೇಳಲ್ಲ, ನಮ್ಮ ಅಮ್ಮ ಹತ್ರ ಹೋಗ್ಬಿಟ್ಟು ಕೇಳ್ತಾರೆ, ನಮ್ಮ ಅಪ್ಪ ಹತ್ರ ಹೋಗ್ಬಿಟ್ಟು ಕೇಳ್ತಾರೆ. ಏನು ಹೇಳ್ತಾರೆ? ನಮ್ಮಪ್ಪ ಯಾವಾಗಾದರೂ ಕಾಲ್ ಮಾಡಿದಾಗ
ಒಂಚೂರು ಇದುವರೆಗೂ ನೀನು ಯಾಕಪ್ಪ ಹಿಂಗಾಗಿದ್ಯಾ, ಏನಪ್ಪ ಹಿಂಗಾಗಿದ್ಯಾ, ಯಾವುದಿಲ್ಲ. ಕಾಲ್ ಮಾಡ್ತಾರೆ, ತುಂಬ ಅಳ್ತಾರೆ, ತುಂಬ ಅಳ್ತಾರೆ. ನಮ್ಮಪ್ಪ ನನಗೆ ತುಂಬ ಸೆನ್ಸಿಟಿವ್, ತುಂಬ ಅಳ್ತಾರೆ. ಅಲ್ಲಿಂದ ಬಂದಮೇಲೆ ಮೀಟ್ ಏನಾರು ಆಗಿದ್ರ? ಅವರ ಹತ್ರ ಫೋನೂ ಇಲ್ಲ, ಸ್ಮಾರ್ಟ್ ಫೋನ್ ಇಲ್ಲ. ಲೈಕ್ ಜಸ್ಟ್ ಕೀಪ್ಯಾಡ್ ಫೋನ್ ಯೂಸ್ ಮಾಡ್ತಾರೆ. ಜಸ್ಟ್ ಫೋನ್ ಮಾಡ್ತಾರೆ, ಹೇಳ್ತಾರೆ, ಅಪ್ಪ ನೀನು ಹೆಂಗಿದ್ಯಾ, ನಾನು ಸಾಯೋಕ್ಕಿಂತ ಮುಂಚೆಗೆ ನಾನು ನೀನು ನೋಡಬೇಕು. ನಾನು ಹೇಳಿದ್ನಿ, ನಾನು ರಾಯಚೂರಲ್ಲಾದರೂ ಬಂದ್ಬಿಟ್ಟು ಮೀಟ್ ಆಗ್ತೀನಿ ಬಾಪ್ಪ ಅಂತ ಹೇಳ್ದೆ. ಅಂದರೆ ಇವರೆಲ್ಲ ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ನಿಮ್ಮಪ್ಪ ಸತ್ತೋಗ್ಬಿಡ್ತಾನೆ, ನೀನು ಬಂದ ಅಂತ ಹೇಳ್ದೆ, ಅಂದರೆ ಇಲ್ಲಾಂದರೆ ನಾವೇ ಸಾಯಿಸ್ಬಿಡ್ತೀವಿ, ನೀನು ಬರಲೇಬಾರ್ದು, ಇನ್ನೂ 3 ಮಕ್ಕಳು ಜೀವನ ಇದೆ, ಹಾಳಾಗ್ಬಿಡುತ್ತೆ ನಿನ್ನಿಂದ. 3 ಜನಕ್ಕೂ ಮದುವೆ ಆಗಿದೆ, ಮಕ್ಕಳಾಗಿದ್ದಾರೆ. ಅವ್ರು ಹೇಳ್ತಾರೆ, ಅವನೇನಾದರೂ ಬಂದ ಅಂತ ಹೇಳಿದ್ರೆ ನಿಮ್ಮ ತಂಗಿಯರು ನಾವು ಮನೇಲಿ ಬಿಟ್ಬಿಟ್ಟು ಹೋಗ್ತೀವಿ. ಅವರೇ ಹೇಳ್ತಾರೋ ಇಲ್ಲ ಇವರೇ ಹೇಳ್ತಾರೋ. ಇವಾಗ ನನ್ನೊಬ್ಬ ಅಣ್ಣ ಇದ್ದಾನೆ, ಅವ್ನಿಗೆ ಮದುವೆ ಆಗಿಲ್ಲ, ಇಲ್ಲ ಅಂತಂದರೆ ಮದುವೆ ಆಗಿಲ್ಲ ಅಂತಂದರೆ ಅವನು ಹಿಂಗೆ ಬಿಟ್ಬಿಡ್ತಾರೆ. ಯಾರೇ ಹೆಣ್ಣು ಕೊಡ್ತಾರೆ, ನೀನೇ ಹಿಂಗೆ ಇವ್ನು ಹಂಗೆ ಅಂತ ಬಿಟ್ಟು ಪ್ರಶ್ನೆ ಕೇಳ್ತಾರೆ. ಅಯ್ಯೋ ಯಾವ ಪ್ರಶ್ನೆ ಕೇಳ್ತಾರೆ, ಇವಾಗೆಲ್ಲನೂ ಕಾಮನ್ ಆಗಿದೆ ಅಲ್ವಾ? ಹೌದು, ಎಲ್ಲರೂ ಕೊಡೋದು ಎಲ್ಲನೂ ಕಾಮನ್ ಆಗಿದೆ ತಾನೇ. ನಿನಗೆ ಒಂಥರ ಆಸೆ ಇದೆ, ಅವನೇ ಒಂಥರ ಬದುಕಬೇಕು ಅಂತ ಬಿಟ್ಟಿದ್ದಾನೆ, ನಾನೇ ಒಂಥರ ಬದುಕಬೇಕು ಅಂತ ಇದ್ದೀನಿ. ಯಾಕೆ ನೀವು ಜನನ ಹಂಚ್ಕೊಂಬಿಟ್ಟು ಬದುಕ್ತಾ ಇದ್ದೀರಾ? ಜನನ ಕೇಳ್ಬಿಟ್ಟು ನನ್ನನ್ನು ಹುಟ್ಟಿಸಿದ್ದೀರಾ ನೀವು? ನಿಜ ಅಲ್ವಾ? ಯಾಕೆ ನೀವು ಜನ ಅಂತಬಿಟ್ಟು ಸಾಯ್ತಾ ಇದ್ದೀರಾ? ಕೂಡ ಆಕ್ಸೆಪ್ಟ್ ಮಾಡಬೇಕಿತ್ತು ಆದ್ಮೇಲೆ. ಅವ್ರು ಹೆಂಗೆ ಅಂತ ಹೇಳಿದ್ರೆ ಅವ್ರು ನನ್ನ ಮುಖ ನೋಡೋಕ್ಕೂ ಇಷ್ಟಪಡ್ತಾಯಿಲ್ಲ, ಮುಖ ನೋಡೋಕ್ಕೂ ಇಷ್ಟಪಡ್ತಾಯಿಲ್ಲ. ಎಷ್ಟೋ ಟೈಮ್ ನಾನು ಹೆಂಗೆ ಅನ್ಭವಿಸ್ಬಿಟ್ಟಿದ್ದೀನಿ ಅಂತಂದರೆ ಈ 4 ಗೋಡೆಗಳ ಮಧ್ಯೆ ನನ್ನ ಜೀವನ ನಡೀತಾ ಇದೆ ಏನೋ ಅಂದಂಗೆ ಅನ್ನಿಸ್ತಾ ಇತ್ತು. 4 ಗೋಡೆ ಮಧ್ಯೆ ಸತ್ರೂ ಈ 4 ಗೋಡೆ ಮಧ್ಯೆ, ಬದುಕಿದ್ರು ಈ 4 ಗೋಡೆ ಮಧ್ಯೆ. ಏನು ಎಂತ ಒಂಚೂರು ನನಗೆ ಗೊತ್ತಾಗಲ್ಲ. ನನ್ನ ಫೀಲಿಂಗ್ಸ್ನ ನಾನು ಯಾರ ಹತ್ರ ಆದ್ರೂ ಶೇರ್ ಮಾಡ್ಕೊಂಡ ಅಂತಾರೆ, ಅವರು ಏನು ಗೊತ್ತಾ, ಒಂದು ಗೊಂಬೆ ಥರ ಆಟ ಆಡ್ಬಿಟ್ಟು ಹಂಗೆ ಮುರಿದ್ಬಿಟ್ಟು ಹೋಗ್ಬಿಡ್ತಾರೆ. ಅಲ್ಲಿ ಅಟೆಂಡೆನ್ಸ್ ಕೂಗೋವಾಗ ಬಾಯ್ಸ್ ಹೆಸ್ರ ಮೇಲೆ ಬಾಯ್ಸ್ ಹೆಸ್ರು ಹೇಗಾಗ್ತಾ ಇತ್ತು? ಅದೆಲ್ಲ ಸತ್ತು ಹೊಡ್ದಂಗೆ ಆಗ್ತಾಯಿತ್ತು. ನಾನು ಹಿಂಗೆ ಹುಡುಗರ ಹತ್ರ ಮಾತಾಡ್ತಾ ಅಂದರೆ ಏನು ಮಚ್ಚ ಪಟಾಯಿಸ್ತಾ ಇದೆಯಾ, ಎಲ್ಲೆಲ್ಲಿ ಕೈ ಹಾಕ್ತಾರೋ ಎಲ್ಲೆಲ್ಲಿಲ್ವೋ ಅನ್ನೋದೇ ಗೊತ್ತಾಗಲ್ಲ ಕೆಲವೊಂದು ಟೈಮಲ್ಲೆಲ್ಲ. ನಿಮ್ಮ ಪೀರಿಯಡ್ಸ್ ಆಗುತ್ತಾ, ಹೆಂಗೆ ಆಪೋರ್ಷನ್ಸು ಮೇಲ್ಗಡೆ ಎಲ್ಲನೂ, ಸಾರಿ ನಾನು ಇದು ಹೇಳಬಾರ್ದು, ಮೇಲ್ಗಡೆ ಎಲ್ಲ ಅಷ್ಟು ದಪ್ಪ ಹೆಂಗೆ ಬಂದ್ಬಿಡುತ್ತೆ ನಿಮಗೆ? ಕೇಳಬೇಕು ಅಂತ ಹೇಳ್ದ ಅಂದ್ರೆ ಆ್ಯಕ್ಟಿಂಗ್ ಸಂಬಂಧಪಟ್ಟಿರೋಕೊಂಥದ್ದು ಕೇಳಬೇಕು, ಇಲ್ಲ ಅಂದರೆ ಕೇಳಬಾರ್ದು. ರೊಮ್ಯಾಂಟಿಕ್ ಸೀನ್ ಎಲ್ಲ ಕೊಟ್ಟರೆ ಮಾಡ್ತೀರಾ ಅಂತ? ಮಾಡ್ತೀನಿ. ಅದೇ ಇವಾಗೆಲ್ಲ ಬಟ್ಟೆ ಬಿಚ್ಬಿಟ್ಟು ನೀವು ಒಂದು ಟವಲ್ ಹಾಕೊಂಡ್ಬಿಟ್ಟು ರೊಮ್ಯಾಂಟಿಕ್ ಸೀನ್ ಮಾಡಿ. ಬಟ್ಟೆ ಬಿಚ್ಬಿಟ್ಟು ಹಿಂಗೆ ಸೊಂಟ ಆಡಿಸ್ಬಿಟ್ಟು ಎಲ್ಲನೂ ತೋರಿಸಿದ್ರೆ ಅದೆಲ್ಲ ರೀಚ್ ಆಗುತ್ತೆ.